ಹಲೋ ಎಲ್ರಿಗೂ ನಮಸ್ಕಾರ. 75 ಡೇಸ್ ಚಾಲೆಂಜ್ನ ಡೇ 29ಗೆ ಎಲ್ರಿಗೂ ಸ್ವಾಗತ. ಎಂದಿನಂತೆ ಇವತ್ತಿನ ನನ್ನ ಯೋಗ ಕ್ಲಾಸ್ ಮುಗಿಸಿ ಡೈರೆಕ್ಟ್ ನನ್ನ ಶಾಪಿಗೆ ಬಂದಿದ್ದೀನಿ ಪ್ರೋಟೀನ್ ಶೇಕ್ ಕುಡಿದು. ವರ್ಕೌಟ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಸ್ವಲ್ಪ ಹುಷಾರಿಲ್ಲ. ಜೊತೆಗೆ ಇವತ್ತು ವ್ಲಾಗ್ ಕೂಡ ಮಾಡಬೇಕು. ಸೊ ವ್ಲಾಗಿಂಗ್ ಶುರು ಮಾಡ್ತಿದ್ದೀನಿ. ಮೇ ಬಿ 7:30 ಆಗಿತ್ತು ಅನಿಸುತ್ತೆ. 7:30 to 8:30 ಇನ್ ಬಿಟ್ವೀನ್ ಆ ಟೈಮಲ್ಲಿ ಒಂದು ವ್ಲಾಗ್ ಮಾಡಿದೆ. ಅದಾದ ನಂತರ ಇವತ್ತಿನ ಕೆಲಸ ಚೆಕ್ ಮಾಡ್ತಾ ಜಿಂಜರ್ ಮಿಲ್ಕ್ ಕುಡಿದೆ. ಇವತ್ತು ಆರ್ಗ್ಯಾನ್ಸಾ ಮೆಟೀರಿಯಲಿಂದ 2 ಫ್ರಾಕ್ ರೆಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನಂಗೆ ತುಂಬ ಇಷ್ಟ. ಬಟ್ ಆರ್ಗ್ಯಾನ್ಸಾ ನೋಡ್ಲಿಕ್ಕೆ ಅಷ್ಟೇ ಚೆನ್ನಾಗಿ ಅನಿಸುತ್ತೆ. ಈ ಮೆಟೀರಿಯಲ್ ಸ್ಟಿಚ್ ಮಾಡಬೇಕಾದ್ರೆ ತುಂಬ ಕಷ್ಟ, ತುಂಬ ಜಾರ್ಕೊಳ್ಳುತ್ತೆ. ಬಟ್ ಫ್ಲೇರ್ಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದಾಗ. ಆಮೇಲೆ ಊಟಕ್ಕಿಂತ ಸ್ವಲ್ಪ ಮುಂಚೆ ನಾನು ಕುಕುಂಬರ್ ಮತ್ತು ಕ್ಯಾರೆಟ್ ತಿಂದೆ. ಅದಾದ ಮೇಲೆ ಇದೇ ನೋಡಿ ನಾನು ಅವತ್ತು ರೆಡಿ ಮಾಡಿದಂಥ ರೆಡ್ ಡ್ರೆಸ್. ಆ ಕ್ರಾಪ್ ಟಾಪ್ಗೆ ನೆಟ್ ಮೆಟೀರಿಯಲ್ ಯೂಸ್ ಮಾಡಿ ಡಿಸೈನ್ ಮಾಡಿರೋದು. ಸ್ವಲ್ಪ ಹ್ಯಾಂಡ್ ವರ್ಕ್ ಮಾಡಿದ್ದೀವಿ. ವಿಡಿಯೋದಲ್ಲಿ ಅಷ್ಟು ಕ್ಲಿಯರಾಗಿ ಕಾಣಿಸ್ತಿಲ್ಲ, ಬಟ್ ತುಂಬ ಡೀಟೇಲ್ ಆಗಿದೆ, ತುಂಬ ಚೆನ್ನಾಗಿದೆ ಫ್ರಂಟಲ್ಲಿ ನೋಡಲಿಕ್ಕೆ. ಆ್ಯಂಡ್ ಇವರಿಬ್ಬರು ನಾನು ಫಸ್ಟು ನನ್ನ ಬೊಟ್ಟಿಗೆ ಸ್ಟಾರ್ಟ್ ಮಾಡಿದಾಗ, ಅಂದರೆ ಮನೆಯಲ್ಲೇ ನಾನು ಶುರು ಮಾಡಿದಾಗ ತೊಗೊಂಡಂಥ ಮ್ಯಾನಿಕ್ವಿನ್ಸ್. ಇದು ತುಂಬ ಕಡಿಮೆ ಬೆಲೆಯದು. ಇವಾಗ ನನ್ನ ಹತ್ರ ಒಂದು 5-6 ಇದೆ ಒಂದೊಂದು ಶಾಪಲ್ಲಿ. ಆದರೂ ನಂಗೆ ಇದನ್ನ ಇದು ಪ್ಲಾಸ್ಟಿಕ್ ಮ್ಯಾನಿಕ್ವಿನ್ ಬೇಡ ಅಂತ ಬಿಸಾಕೋಕ್ಕೆಲ್ಲ ಮನಸ್ಸಿಲ್ಲ. ಅದಕ್ಕೆ ಪ್ರೀತಿಯಿಂದ ಹಾಗೆ ಇಟ್ಕೊಂಡಿದ್ದೀನಿ ಅದನ್ನು. ಇದಕ್ಕೆ ನಾನು ಸ್ಟಾರ್ಟಿಂಗ್ ತಂದಾಗ ಹೆಸರು ಕೂಡ ಇಟ್ಟಿದ್ದೆ. ಈ ರೆಡ್ ಕಲರ್ ಹಾಕಿರೋದು ಬೇಲ ಅಂತ, ಆ ಕಡೆ ಬ್ಲೂ ಕಲರ್ ಇರೋದನ್ನ ನಿಕ್ಕಿ ಅಂತ. ಸೊ ನಾಮಕರಣ ಎಲ್ಲ ಮಾಡಿ ಫ್ರೆಂಡ್ ಥರ ಟ್ರೀಟ್ ಮಾಡ್ತಾ ಇದ್ದೆ ಸ್ಟಾರ್ಟಿಂಗಲ್ಲಿ. ಅದೊಂಥರ ಕ್ಯೂಟ್ ಅನಿಸುತ್ತೆ. ಈಗಲೂ ಅಷ್ಟೇ ನಾನು ಶಾಪಿಗೆ ಎಂಟರ್ ಆದ ತಕ್ಷಣ ಫಸ್ಟ್ ಗುಡ್ ಮಾರ್ನಿಂಗ್ ಹೇಳ್ತೀನಿ, ಎಲ್ಲರಿಗೂ ಹೆಲೋ ಹೇಳ್ತೀನಿ, ಮತ್ತು ಸ್ಮೈಲ್ ಮಾಡ್ತೀನಿ. ಅದೊಂಥರ ಹ್ಯಾಪಿ ಪ್ಲೇಸ್, ಹ್ಯಾಪಿ ಸ್ಮೈಲ್ ಅಷ್ಟೇ. ಆಮೇಲೆ ಇವತ್ತಿನ ಊಟಕ್ಕೆ ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ. ಸೊ ಇದಾದ ನಂತರ ಈವ್ನಿಂಗ್ ಸ್ನ್ಯಾಕ್ಸ್ ಟೈಮಲ್ಲಿ ಡ್ರೈ ಫ್ರೂಟ್ಸ್ ಮತ್ತು ಗ್ರೀನ್ ಟೀ, ಮತ್ತು ಇವತ್ತು ಟ್ಯಾಬ್ಲೆಟ್ ಕೂಡ ತೊಗೊಂಡಿದ್ದೀನಿ 2 times. ಹೋಪ್ ನಾಳೆ ಅಷ್ಟರಲ್ಲಿ ಬೆಟರ್ ಆಗುತ್ತೆ. ಆಮೇಲೆ ಇವತ್ತಿನ ನನ್ನ ಡಿನ್ನರ್ಗೆ ಓಟ್ಸ್ ಸೂಪ್, ಅದನ್ನು ಕುಡಿದು ಇವತ್ತಿನ ದಿನ ನಾನು ಮುಗಿಸ್ತಿದ್ದೀನಿ. ನಾಳೆ ಸಿಗುವ. ಬಾಯ್.